ಸಿಎಂ ಡಿಕೆ ಶಿವಕುಮಾರ್ಗೆ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಜನರು ದೂರಿನ ಮೇಲೆ ದೂರು ನೀಡಿದ್ದಾರೆ. ಟ್ರಾಫಿಕ್ ಸಮಸ್ಯೆ, ರಸ್ತೆ ಗುಂಡಿ, ಈ ಖಾತೆ, ಡ್ರಗ್ ಅಡಿಕ್ಟ್ಗೆ ಕಡಿವಾಣ ಹಾಕುವಂತೆ ಒತ್ತಾಯ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಹಲವು ನಿರ್ಣಯಗಳನ್ನು ತೆಗೆದುಕೊಳ್ಳೋಕೆ ನಿರ್ಧಾರ ಮಾಡಿದ್ದಾರೆ. ಸಿಎಂ ಇಂದಿನ ಬೆಂಗಳೂರು ನಡಿಗೆಯಲ್ಲಿ ಏನೆಲ್ಲ ಸಮಸ್ಯೆಗಳು, ಅಹವಾಲುಗಳು ದಾಖಲಾದವು, ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ನೀವೇ ನೋಡಿ. ಜನರ ಸಮಸ್ಯೆ ಕೇಳಲು ಡಿಕೆಯಿಂದ ಬೆಂಗಳೂರು ನಡಿಗೆ. ಬೆಂಗಳೂರು ನಡಿಗೆಯಲ್ಲಿ ಡಿಕೆಗೆ ದೂರುಗಳ ಸುರಿಮಳೆ, ಸಮಸ್ಯೆಗಳ ಸರಮಾಲೆ ಕಂಡು ಡಿಕೆಗೆ ಸುಸ್ತು. ರಾಜಧಾನಿ ಬೆಂಗಳೂರು ಜನರ ಸಮಸ್ಯೆಗಳನ್ನ ಆಲಿಸೋಕೆ ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಫೀಲ್ಡ್ಗಿಳಿದಿದ್ದಾರೆ. ಈಗಾಗಲೇ 2 ನಗರ ಪಾಲಿಕೆಗಳಲ್ಲಿ ಬೆಂಗಳೂರು ನಡಿಗೆ ಮಾಡಿ ಸಾರ್ವಜನಿಕರ ಸಮಸ್ಯೆ ಆಲಿಸಿ ಪರಿಹಾರ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂದೂ ಸಹ ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ಕೋರಮಂಗಲ ವೀರ ಯೋಧರ ಉದ್ಯಾನವನದಲ್ಲಿ ಬೆಂಗಳೂರು ನಡಿಗೆ ಮಾಡಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ್ರು. ಇಂದು ನಗರದ ಕೋರಮಂಗಲ, ಬಿಟಿಎಂ ಲೇಔಟ್, ಎಚ್ಎಸ್ಆರ್ ಲೇಔಟ್ ಸೇರಿದಂತೆ ಬೆಂಗಳೂರು ದಕ್ಷಿಣ ಭಾಗದ ಹಲವೆಡೆ ಸಂಚರಿಸಿ ಜನರ ಸಮಸ್ಯೆಯನ್ನ ಸಿಎಂ ಆಲಿಸಿದ್ರು. ಸಿಎಂ ಡಿಕೆ ಶಿವಕುಮಾರ್ ಬಳಿ ಸ್ಥಳೀಯ ನಿವಾಸಿಗಳು ತಮ್ಮ ಕುಂದು ಕೊರತೆಗಳನ್ನ ತಿಳಿಸಿದ್ರು. ಪ್ರಮುಖವಾಗಿ ಮೆಟ್ರೋ ನಿಲ್ದಾಣ, ಬಸ್ ವ್ಯವಸ್ಥೆ, ಎಸ್ಟಿಪಿ ವ್ಯವಸ್ಥೆ, ಮಳೆ ಬಂದಾಗ ಆಗುವ ಅವಾಂತರ, ಪಾರ್ಕ್, ರಸ್ತೆ ಗುಂಡಿ, ಕಸದ ಸಮಸ್ಯೆ, ಟ್ರಾಫಿಕ್ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ಸಿಎಂ ಮುಂದೆ ದೂರು ಕೊಟ್ರು. ಔಟರ್ ರಿಂಗ್ ರೋಡ್, ಸರ್ವಿಸ್ ರೋಡ್ನ ಒಂದು 200 ಮೀಟರ್ಸ್ ಒಳಗೆ ಸ್ವಲ್ಪ ಡೈವರ್ಷನ್ ಮಾಡಿ ಸ್ವಲ್ಪ ರೋಡ್ 2 ಮರ್ಜ್ ಮಾಡಿದ್ರೆ ವೆಹಿಕಲ್ಸ್ ಎಲ್ಲ ಡೈವರ್ಟ್ ಆಗುತ್ತೆ. ನಮ್ಮ ಸರ್ವಿಸ್ ರೋಡಲ್ಲಿ ಸ್ವಲ್ಪ ಇದು ಕ್ರಾಮ್ಸ್ ಕಡಿಮೆ ಆಗುತ್ತೆ ಸರ್, ಲೋಡ್ ಕಡಿಮೆ ಆಗುತ್ತೆ. ಜೊತೆಗೆ ಸರ್ವಿಸ್ ರೋಡಿಂದ ಇನ್ನು ಮುಂದೆ ಬಂದರೆ ಅಲ್ಲಿ ಸ್ಟ್ರೀಟ್ ವೆಂಡರ್ಸು, ಆಮೇಲೆ ಈಟರೀಸು ಅವರೆಲ್ಲ ಬೆಳಗ್ಗೆ 6:30ಗೆ ಬಂದು ಕ್ಯಾಂಪ್ ಹಾಕ್ಬಿಡ್ತಾರೆ ಸರ್. ಅಲ್ಲಿ ನಮ್ಮ ರೋಡ್ ಕ್ರಾಸ್ ಮಾಡೋಕ್ಕೆ ಆಗಲ್ಲ. ಜೊತೆಗೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆಲ್ಲ ಇವರೆಲ್ಲ ಬರ್ತಾರೆ, ವೆಹಿಕಲ್ ಗೋಯರ್ಸು. ಅದೊಂದು ಟ್ರಾಫಿಕ್ ಸಿಕ್ಕಾಪಟ್ಟೆ ಚಾಲೆಂಜ್ ಆಗ್ತಾಯಿದೆ. ಅದೊಂದು ತಗೋಬೇಕು ಸರ್. ಎನ್ಕ್ರೋಚ್ಮೆಂಟ್ ಆಫ್ ಫುಟ್ಪಾತ್ಸ್ ಇನ್ ದಟ್ ಏರಿಯಾ. ಈ ST ಬೆಡ್ಡು, ಈಜಿಪುರ ಎಲ್ಲ ಫ್ಲಡ್ ಆಗ್ತಾರೆ, ಈಗ ಅದಕ್ಕೆ ಹೋಗ್ತಾ ಇದೆ. ಅದು ಈಗ ತಾನೇ ಅಪ್ರೂವಲ್ ಆಗಿದೆ. ಅದು ದಯವಿಟ್ಟು ಸ್ವಲ್ಪ ಬೇಗ ಮಾಡಿಸಿದ್ರೆ ಒಳ್ಳೇದಾಗ್ತದೆ ಸರ್. BWSSಗೆ ಅಫಿಷಿಯಲ್ಸ್ ಕೊಟ್ಟಿರೋದು. ಮತ್ತು ಇದೇ ಥರ ಇದೆ ಪಕ್ಕದಲ್ಲಿರೋ ಲೇಕ್ಗೆ, ಮೇಸ್ರಿಪಾಲ ಲೇಕ್ ಅಂತೀವಿ ಇದಕ್ಕೆ, ಕೆರೆಗೆ, ಇದನ್ನು ಓವರ್ ಆಗೋದಕ್ಕೆ 0.5 MLD ಒಂದು ಅಪ್ರೂವಲ್ ಕೊಟ್ಟಿದ್ದಾರೆ. ಅದನ್ನು BWSಗೆ ಹೇಳ್ಬಿಟ್ಟು ಸ್ವಲ್ಪ ಬೇಗ ಮಾಡಿಸಿದ್ರೆ ಫ್ಲಡ್ ಆಗೋದು, ಈಚೆ ಬಂದು ಜನಕ್ಕೆ ತೊಂದರೆ ಆಗೋದು ಸ್ವಲ್ಪ ಕಮ್ಮಿ ಆಗೋದು, ಸೊಳ್ಳೆಗಳು ಕಮ್ಮಿ ಆಗೋದು. ಇನ್ನೂ ಹೆಚ್ಚಿನ ಜನರು ನೆನೆಗುದಿಗೆ ಬಿದ್ದಿರುವ ಈಜಿಪುರ ಫ್ಲೈಓವರ್ನಿಂದ ಹೆಚ್ಚಿನ ಟ್ರಾಫಿಕ್ ಸಮಸ್ಯೆ ಆಗುತ್ತಿದ್ದು, ಆದಷ್ಟು ಬೇಗ ಕಾಮಗಾರಿ ಮುಗಿಸುವಂತೆ ಮನವಿ ಮಾಡಿದರು. ಇನ್ನೂ ಕೆಲವೊಂದಿಷ್ಟು ಜನರು ಮಳೆ ಬಂದ ಸಂದರ್ಭದಲ್ಲಿ ಮನೆಯೊಳಗೆ ನೀರು ತುಂಬಿ ಸಮಸ್ಯೆಯಾಗುತ್ತಿದ್ದು, ಕೆರೆಗಳ ಒತ್ತುವರಿ, ಏರಿಯಾ ಸಮಸ್ಯೆ ಕುರಿತು ಅಳಲು ತೋಡಿಕೊಂಡು ಆದಷ್ಟು ಬೇಗ ಶಾಶ್ವತ ಪರಿಹಾರ ನೀಡುವಂತೆ ಮನವಿ ಮಾಡಿದರು. Every small rain we get flooded our area, and almost all our this thing, houses, everything, all the fridge, TV, everything, whatever I have, every rain I keep it ready and it will be washed away. So I want it to be done very soon, and he is trying to do it, but the thing is already 2 months, it's under construction. I don't know. STP ಸಂಪರ್ಕ ಇಲ್ಲ. STP ಇದೆ, ಆದರೆ ಸುಮಾರು ಒಂದು 10 ಬ್ಲಾಕ್ಗಳಿಗೆ STP ಸಂಪರ್ಕ ಕೊಟ್ಟಿಲ್ಲ. ಇದರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ದಯವಿಟ್ಟು ಅದನ್ನು ಸಹಾಯ ಮಾಡಬೇಕಂತ ಕೋರ್ತೀನಿ. ಈ ವಾಟರ್ ಟ್ಯಾಂಕಿಂದ ಸೋನಿ ಸಿಗ್ನಲ್ವರೆಗೂ ನಮಗಿರೋದು ಒಂದೇ ಕನೆಕ್ಟಿವಿಟಿ ಬಸ್ಸು ಸರ್, 201. ಮುಂಚೆ 171, 164, 163 ಎಲ್ಲ ಬಸ್ಗಳು ಬರೋದು. ಇವಾಗ ನಾವು 3rd ಬ್ಲಾಕ್ ಕೆಲವರು, 4th ಬ್ಲಾಕ್ ಕೆಲವರು, 4th B ಬ್ಲಾಕ್ ಅವರು ಹೋಗಬೇಕು, ಬಸ್ ಹಿಡಿಬೇಕು ಅಂತಂದರೆ ಇಲ್ಲ ವಾಟರ್ ಟ್ಯಾಂಕಿಗೆ ಹೋಗಬೇಕು, ಇಲ್ಲ ಸೋನಿ ಸಿಗ್ನಲ್ಗೆ ಹೋಗಬೇಕು. ಬಸ್ ಕನೆಕ್ಟಿವಿಟಿನೂ ಇಲ್ಲ, ಮೆಟ್ರೋ ಕನೆಕ್ಟಿವಿಟಿನೂ ಇಲ್ಲ. ದೌರ್ಭಾಗ್ಯವಂತರು ನಾವು ಅಂತ. ಅದ್ರ ಬಗ್ಗೆ ಏನಾದರೂ ಒಂದು ಮಾಡಿದ್ರೆ ಸುಮಾರು ಜನ ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳು ಬಸ್ಸಿಗೆ ಹೋಗೋರು ಇರ್ತಾರೆ. ಹಾಗಾಗಿ ಅವ್ರಿಗೆ ಅನುಕೂಲ ಆಗತ್ತೆ ಅಂತ. ಇನ್ನು ಜನರ ಸಮಸ್ಯೆ ಆಲಿಸಿದ ಡಿಕೆ ಶಿವಕುಮಾರ್, ನಿಮ್ಮೆಲ್ಲರ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಎಂದರು. ಇನ್ನು ನನಗೆ ಸಮಸ್ಯೆಗಳನ್ನ ಹೇಳಿಕೊಳ್ಳೋಕೆ ಅವಕಾಶ ಸಿಗದವರು 1533ಗೆ ಕಾಲ್ ಮಾಡಿ ಸಮಸ್ಯೆಗಳನ್ನ ಹೇಳಿ ಅಂದ್ರು. ಇದೇ ವೇಳೆ ರಾಜಧಾನಿ ರಸ್ತೆಗಳ ಬಗ್ಗೆ ಟ್ವೀಟ್ ಮಾಡಿದ್ದ ಕೆಲವು ಉದ್ಯಮಿದಾರರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ರು. ಬೆಂಗಳೂರು ಸೌಲಭ್ಯ ಬಳಸಿಕೊಂಡು ಬೆಳೆದವರು ಇವತ್ತು ಟೀಕೆ ಮತ್ತು ಟ್ವೀಟ್ ಮಾಡುತ್ತಾ ಇದ್ದಾರೆ.
ಟೀಕೆಗಳನ್ನ ಸ್ವಾಗತಿಸುತ್ತೇನೆ. ವಿಕೋಪಕ್ಕೆ ಹೋಗಿ ಟೀಕೆ ಮಾಡುವವರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ. ಬೆಂಗಳೂರಿನ ಸೌಲಭ್ಯಗಳನ್ನ ಬಳಸಿಕೊಂಡು ಉದ್ಯಮ ಆರಂಭಿಸಿ ದೊಡ್ಡ ಮಟ್ಟಕ್ಕೆ ಬೆಳೆದವರು ಈಗ ಬೆಂಗಳೂರಿನ ಬಗ್ಗೆ ಟೀಕೆ ಮಾಡಿ ಟ್ವೀಟ್ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ರು. ಯಾರು ಇಲ್ಲಿ ಉದ್ಯೋಗ ಪ್ರಾರಂಭ ಮಾಡಿದ್ದಾರೆ, ಯಾವುದೇ ಉದ್ಯೋಗ ಆಗಲಿ, ಎಲ್ಲ ಬಹಳ ದೊಡ್ಡದಾಗಿ ಬೆಳೆದಿದ್ದಾರೆ. ದೊಡ್ಡದಾಗಿ ಬೆಳೆದಾಗ ಕೆಲವರು ನಾವು ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ, ಈಗ ಯಾವ ಸ್ಟೇಜ್ ಅಲ್ಲಿ ಆಗಿದ್ದೀವಿ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಸೊ ಕೆಲವೆಲ್ಲ ಮರ್ತು ಟೀಕೆ ಮಾಡ್ತಾ ಇದ್ದಾರೆ, ಟ್ವೀಟ್ ಮಾಡ್ತಾ ಇದ್ದಾರೆ. ನಾನೇ ಅವಕಾಶ ಮಾಡಿಕೊಟ್ಟಿದ್ದೀನಿ ನಾಗರಿಕರಿಗೆ. ನೀವು ಕೂಡ ಒಂದು ಫೋಟೋ ಹಿಡಿದ್ಬಿಟ್ಟು ವಾಟ್ಸಪ್ ಮಾಡಿ ನನ್ಗೊಂದು ನಂಬರ್ ಕೊಟ್ಟಿದ್ದೀನಿ. ಸೊ ಫಿಕ್ಸ್ ಪೈ ಪಾಟೋಲ್ ಅಂತ ಹೇಳಿ ಅದು ಬಹಳ ಜನ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಜಿಬಿಎ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಡಿಸಿಎಂ ಕೈಗೊಂಡಿರೋ ಬೆಂಗಳೂರು ನಡಿಗೆಗೆ ಸಾರ್ವಜನಿಕರಿಂದ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇರುವುದರ ಜೊತೆಗೆ ಡಿಸಿಎಂಗೆ ದೂರುಗಳ ಸರಮಾಲೆಯೇ ಹರಿದು ಬರ್ತಿದೆ. ಇದರೊಂದಿಗೆ ಸರ್ಕಾರದ ವಿರುದ್ಧ ಮಾತನಾಡುವ ಮಂದಿಗೆ ಪರೋಕ್ಷವಾಗಿ ಡಿಕೆ ಖಾರವಾಗಿಯೇ ಉತ್ತರ ನೀಡಿದ್ದಾರೆ. ಈ ಬೆಂಗಳೂರು ನಡಿಗೆ ಕಾರ್ಯಕ್ರಮ ನಿಜಕ್ಕೂ ಎಷ್ಟರ ಮಟ್ಟಿಗೆ ಪರಿಹಾರ ಸಿಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.